ಪಾವನ ಆಗ್ಲಿಕ್ಕೆ ಈ ಭೂಮಿ ಕಾಣಲಿಕ್ಕೆ ಕಾರಣೀಭೂತಳಾಗಿರ್ತಕ್ಕಂಥ ಜಗನ್ಮಾತೆಯ ಸ್ವರೂಪಳಾಗಿರ್ತಕ್ಕಂಥವಳು. ಅವಳಿರಲೇ ಇದ್ರೆ ಈ ಭೂಮಿಯಲ್ಲಿ ನಾನು ಬರ್ತಿರ್ಲಿಲ್ಲ. ಆ ತಾಯಿಯ ಅನುಗ್ರಹವೇ ನನಗಿದ್ದಂತೆ. ಶಿವಶರಣೆ ಸಿದ್ದಮ್ಮ ತಾಯಿಯವರ ಪಾದಾರವಿಂದಗಳು ದೀರ್ಘ ಪ್ರಣಾಮವನ್ನು ಸಲ್ಲಿಸಿ, ಅದೇ ಪ್ರಕಾರ ಸಂಚಾಲನೆ ಮಾಡತಕ್ಕಂಥ ಶಿವಶೈಲಪ್ಪಗಳಿಗೂ ಆಲವಾಳದ ಶರಣರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ, ಇಲ್ಲಿ ದಯಮಾಡಿಸಿರ್ತಕ್ಕಂಥ ಬಹಳ ಕಡೆಯಿಂದ ನೋಡ್ಲಿಕ್ಕೆ ಜಾತ್ರೆ ಅಂತಕ್ಕಂಥದ್ದಷ್ಟೇ, ಇದೇ ಊರ ಇದೇ ವೀರ ಅನ್ನಕ್ಕೆ ಬರಲ್ಲ. 100 ಊರು 50 ಊರು ಗೊತ್ತಿಲ್ಲ, ಎಲ್ಲೆಲ್ಲಿಂದ ಒಬ್ಬೊಬ್ಬರೇ ಬರುವಲ್ರಕ್ಕೆ, ಅಲ್ಲೆಲ್ಲಿಂದ ಎಲ್ಲರೂ ದಯಮಾಡಿಸಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಶರಣಾರ್ಥಿ. ಯಾಕಂತಂದ್ರೆ ವಿಶೇಷವಾಗಿ ನಾನು ಮಾತಾಡೋದನ್ನು ಬಹಳ ಇರೋದಿಲ್ಲ, ಸುಮ್ಮನೆ ಪೂಜ್ಯರ ಆಶೀರ್ವಾದ. ಯಾಕಂತಂದ್ರೆ ಒಂದು ವ್ಯಕ್ತಿ ಅದ್ರೊಳಗ ಬಹಳ ಚಂದದ ಧರ್ಮ ಅನ್ನೋದನ್ನೇ ಏನು, ಧರ್ಮವು ರಕ್ಷತಿ ರಕ್ಷಿತಃ. ಧರ್ಮ ಹೆಂಗದಾನ ಅಂತಂದ್ರೆ, ಮಹಾಭಾರತದಲ್ಲಿ ಕೂಡ ಧರ್ಮರಾಯ ಅಂತಿದ್ದ. ಆ ಧರ್ಮರಾಯನ ವಿಚಾರಗಳನ್ನ ನೋಡಿದ್ರೆ ಬಹಳ ವಿಶೇಷ ಅನಿಸ್ತದೆ. ಕೊನೆವರೆಗೂ ಕೂಡ ಧರ್ಮ ಬಿಡ್ಲಿಲ್ಲ. ಯಾವ ಧರ್ಮ ಅಂತಂದ್ರೆ ನಾವು ನೀವು ಕಟ್ಕೊಂಡಿರ್ತಕ್ಕಂಥ ಧರ್ಮ ಅಲ್ಲ. ಅದು ಯಾವ ಧರ್ಮ ಅಂತ ಮಾನವೀಯ ಧರ್ಮದಲ್ಲಿರ್ತಕ್ಕಂಥ ಸತ್ಯನಿಷ್ಠೆ ಅಂತಕ್ಕಂಥ ಸತ್ಯದ ಧರ್ಮವನ್ನ ಆ ಧರ್ಮರಾಯ ಬಿಡ್ಲಿಲ್ಲ. ಆ ಒಂದು ವಿಚಾರ ಇರ್ಲಿ. ವಿಶೇಷವಾಗಿ ತಾವೆಲ್ಲರೂ ಪ್ರತಿಯೊಬ್ಬರ ಮನೆಗೂ ಕೂಡ 2 ರಿಂದ 1.5 ತಿಂಗಳವರೆಗೆ ಎಲ್ಲ ಭಕ್ತರ ಮನೆಗೆ ಬಂದಾಗ ನೀವು ಕಾರ್ಯಕ್ರಮ ಬರಬೇಕು, ನೀವು ದಯಮಾಡಿಸ್ಬೇಕು ಅಂತ ಪ್ರತಿಯೊಬ್ಬರ ಶಿಶು ಮಕ್ಕಳಿಗೆ ಭಕ್ತರಿಗೆ ಹೇಳಲಿಕ್ಕೆ ಹೋದಾಗ ತಾವೆಲ್ಲರೂ ಬಂದಿದ್ದೀರಿ. ಚನಾಳದಿಂದ ಮೊದಲು ತಾಲೂಕು ಚನಾಳದಿಂದ ಕೂಡ ಜಾತ್ರೆ ಇದ್ರು ಕೂಡ ಬರಕ್ಕಾಗಲ್ಲ ಅಂತಂದ್ರು ಕೂಡ ಬಿದಿರಿ ಅಪ್ಪ ಅವರು ಮಾಡಿರ್ತಕ್ಕಂಥ ಕಾರ್ಯದ ಆ 18 ವರ್ಷದ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬಂದಿದ್ರು. ಅಪ್ಪ ಅವ್ರಿಗೆ ನೀವು ಈ ಸರಿ ಪುರಾಣಕ್ಕೆ ಬರಬೇಕು ಅಂತ ಅನ್ಕೊಂಡು ಚನಾಳ ಗ್ರಾಮದವರು ಕೂಡ ಕರೆದಿದ್ದಕ್ಕೆ ನೀವು ಬರ್ತೀವಿ ಅಂದ್ರೆ ನಾವು ಬರ್ತೀವಿ, ನಾನು ಜಾತ್ರೆ ಗದ್ದಲದ ಆಗೋದಿಲ್ಲ ಅಂತಂದ್ರು 9 ದಿನದ ಪರ್ಯಂತರ ಪುರಾಣಕ್ಕೆ ಕರೆದು ಪ್ರವಚನ ಮಾಡಿದ ನಂತರ ಅವರು ನೀವು ಬಂದಾರ ಅಲ್ಲಿಂದ. ಎಷ್ಟೇ ಆಗ್ಲಿ ತೊಟ್ಟು ಆ ಶಿವಯೋಗಿಯ ಸಂಕಲ್ಪದ ಇಚ್ಛೆಯ ಪ್ರಕಾರ ಋಣ ಅಂತಕ್ಕಂಥದ್ದು ಏನದ, ಯಾರ ಋಣದ ಒಳಗೆ ಏನದ ಅದು ಇರೋದೇನೆ. ಆ ಋಣದ ಪ್ರಕಾರ ಅನ್ನದ ಅಗಳದ ಋಣ, ಗುರುವಿನ ಋಣ, ಒಂದು ಸ್ಥಾನದ ಋಣ ಇತ್ತು ಅಂತಂದ್ರೆ ಆ ಯೋಗಕ್ಕೆ ಮಾತ್ರ ಅದು ಕೂಡಿಸ್ತಿರ್ತದೆ. ಆ ಯೋಗ ಕೂಡಿಸದ ಕೆಲವೊಬ್ರು ಅಲ್ಲೇ ನಿಂತ್ಕೊಂಡಪ್ಪ ನೀವು ಒಳ್ಳೇದು ಮಾಡುವಂತ ಸಂಕಲ್ಪ ಮಾಡ್ಕೋರೆ. ಎಷ್ಟೋ ಜನ ಅದರ ಪ್ರಯಾಗ ರಾಜ್ಯಕ್ಕೆ ಹೋಗಿ ಅಲ್ಲಿ ಮಿಂದು ಸ್ನಾನ ಮಾಡಿ ಬರೋದು ಏನದ, ಇಲ್ಲೇ ನಮ್ಮ ತಾಯಿ ತಂದೆ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವ್ರ ಪಾದ ತೊಳೆದು ಆ ಪಾದದ ನೀರನ್ನ ತಲೆ ಮೇಲೆ ನಾವು ಹಾಕೊಂಡ್ವಿ ಅಂತಂದ್ರೆ ಇದೇ ಗಂಗಾಜಲ, ಇದೇ ಪ್ರಯಾಗರಾಜ ಅಂತ ತಿಳ್ಕೊಂಡವರು ಕೂಡ ಎಷ್ಟು ಉದಾರ. ಆ ಒಂದು ವಿಚಾರ ಬಹಳ ವಿಶೇಷವಾಗಿರ್ತಕ್ಕಂಥ ದಶೆ. ಇನ್ನೊಂದು ಎಲ್ಲ ಪರಮ ಪೂಜ್ಯರ ಅನುಗ್ರಹ. ಬುದ್ಧಿಜಿಯವರಿಗೆ ಅಂದೆ ನಾನು, ಸನ್ನಿಧಿಯವರಿಗೆ ಬುದ್ಧಿ ಹೆಂಗ್ರಿ, ಆ ಬುದ್ಧಿಯವರು ಹೇಳಿದ್ರು ಇಲ್ಲ ನೀವು ನಡೆಸ್ರಿ, ಚುಕ್ಕೋಡಿಯವರ ಅಜ್ಜಾರು ಇರ್ತಾರ, ನಾನು ಮಾತಾಡ್ತೀನಿ. ಹೆಂಗದಂದ್ರೆ ನನಗೆ 3 ಗುರುವಿನ ಅನುಗ್ರಹ. ಒಂದು ಬಿದಿರಿ ಅಪ್ಪವರು, ಅದಕ್ಕೂ ಪೂರ್ವ ನಿಡುಸೋಶಿ ಜಗದ್ರು ಮಾ ಸನ್ನಿಧಿಯವರು. ನನ್ನ ಅಲ್ಲೆಲ್ಲೇ ನಿಜಕ್ಕೂ ಮತ್ ನಾ ಪ್ರವಚನ ಮಾಡಕ್ ಕಲ್ತದ್ದ ಇವರಿಂದ, ಭಾಷಣ ಮಾಡಕ್ ಕಲ್ತದ್ದ ಅವರಿಂದ. ಯಾರಂತಂದ್ರೆ ಯಾವ ನಮ್ಮ ಚಿಕ್ಕೋಡಿಗೆ ಸಂಪಾದನಾ ಪರಮ ಪೂಜ್ಯರ ಪಾದ ಸೇವೆ ಮಾಡಿದವ್ ನಾನು. ಅವ್ರ ಇವತ್ತಿಗೂ ಹೆಂಗ ಪ್ರೀತಿ ಇಟ್ಟಾರಂದ್ರೆ ಆಶ್ಚರ್ಯ ಅನಿಸ್ತಾರ ಅಂತಿರ್ತಾರ. ನಮ್ಮ ಪಾಶಾಪುರಿ ಮಾದೇವಣ್ಣ ಆಗ್ಲಿ ಇವರೆಲ್ಲರೂ ಹೋದಾಗ ಏನ್ರಿ ಶಿವಾನಂದ ಸ್ವಾಮಿಗಳು ಎಟ್ಟು ತಿಳಿ ಕಟ್ಸ್ಕೊಂಡಾರ, ಏನ್ ಮಾಡ್ತಾರ, ಇದೇನು ಎಂತ ತುಟ್ಟಿ ದಿನಬಾರದಾಗ ಹಿಂಗ ಅಲ್ಲ. ಆ ಗುರುವಿನ ಅನುಗ್ರಹ ಐತಲ್ಲ, ಇದು ಬಹಳ ಮುಖ್ಯ ಇರತಕ್ಕಂಥದ್ದು. ಮೇಲಾಗಿ ನಿಮ್ಮಂತ ಭಕ್ತರಿದಿರಲ್ಲ, ನೀವು ಭಕ್ತರ ಒಂದು ಆ ಸಂಕಲ್ಪದ ಇಚ್ಛೆ ಎಲ್ಲನೂ ಹಿಟ್ನಿ ಮಹಾರಾಷ್ಟ್ರ ಆಗಿರ್ಬೋದು, ಆಮೇಲೆ ಬಾಡ್ ಆಗಿರ್ಬೋದು, ಕೋಳಿಗುಡ್ಡ ಆಗಿರ್ಬೋದು, ಅತನಿ ಆಗಿರ್ಬೋದು, ದೇವರಾನಟ್ಟಿ ಆಗಿರ್ಬೋದು, ಮೇಲಾಗಿ ಪಾರ್ಕ್ನಳ್ಳಿ ಆಗಿರ್ಬೋದು, ಎಲ್ಲೆಲ್ಲಿಂದೋ ನಮ್ಮ ಜೋಡಟ್ಟಿ ಗ್ರಾಮದವರು ಎಲ್ಲರೂ ಬಹಳ ಸುವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥವ್ರು. ಅದಕ್ಕೆ ನಾ ಬಹಳ ಏನ್ ಹೇಳೋದಿಲ್ಲ. ಆ ಶಿವಯೋಗಿ ಸಂಕಲ್ಪದ ಇಚ್ಛೆಯ ಪ್ರಕಾರ ಅವ್ ಏನ್ ಮಾಡ್ಕೊಂತಾನೋ ಏನ್ ಬಿಡ್ತಾನೋ ಅಪ್ಪ ದುರ್ದುಂಡಪ್ಪನಿಗೆ ಗೊತ್ತು, ಅಪ್ಪ ಶಿವಲಿಂಗಪ್ಪ ಅಜ್ಜನಿಗೆ ಗೊತ್ತು. ಆ ಒಂದು ವ್ಯವಸ್ಥೆ ಸ್ಥಿತಿಯಲ್ಲಿ ನಾನು ಆಳನಾಗಿ ಹೋಗಿಂತ ಶಿಷ್ಯನಾಗಿ ದುಡಿತಕ್ಕಂಥ ಒಂದು ವ್ಯವಸ್ಥೆ ನಾನು ಮಾಡ್ತಾ ಇದ್ದೀನಿ. ಅದಕ್ಕೆ ಚಿಕ್ಕೋಡಿ ಮಹಾಸನ್ನಿಧಿಯವರು, ಮೇಲಾಗಿ ನಿಡುಸೋಸಿ ಮಹಾಸನ್ನಿಧಿಯವರು, ಮೇಲಾಗಿ ನಂದಿಗುಳಿ ಸನ್ನಿಧಿಯವರು, ಇವರ ಅನುಗ್ರಹ ಸಿಕ್ಕರೆ ಸಾಕು, ಏನೋ ಒಂದು ನನಗೆ ಬಲ ಬಂದಂತೆ ಆಗ್ತದೆ. ಎಷ್ಟೋ ಜನ ಈ ಕಾರ್ಯಕ್ರಮಕ್ಕೆ ಎಷ್ಟೆಷ್ಟೋ ಜನ ಧನ ಸಹಾಯವನ್ನು ಮಾಡಿದ್ದೀರಿ, ಅಷ್ಟೇ ಅಲ್ಲ ಅನ್ನದಾನವನ್ನು ಮಾಡಿದ್ದೀರಿ, ಅಷ್ಟೇ ಅಲ್ಲ ಶಿಖರ್ ಕಟ್ಟಬೇಕಂತ ಅನ್ಕೊಂಡು ಕೆಲವೊಬ್ರು ಸಂಕಲ್ಪದ ಇಚ್ಛೆ ಪ್ರಕಾರ ಬೇಡ್ಕೊಂಡವರಿಗೆ
ಮಕ್ಕಳು ಆದ ತಕ್ಷಣ ಇಲ್ಲೇ ನಮ್ಮ ಬಟ್ಟನಕೋಡಿಯ ಸದಾಶಿವ ಅಂತಕ್ಕಂಥ ಅವರು ಬಂದಿದಾರ. ಎಷ್ಟೋ ಜನಕ್ಕೆ ದುರ್ದುಂಡಪ್ಪನ ಹತ್ರ ಸಂಕಲ್ಪ ಮಾಡಿ ಬೇಡ್ಕೊಂಡು ಇದಕ್ಕೆ ಮಕ್ಕಳಾಗ್ಲಾರ್ದು ಮಕ್ಕಳಾದದಕ್ಕೂ ಕೂಡ ಯಾರು ಶಿಖರಿಗೂ ಕೂಡ 25,000 ಅವೆಲ್ಲ ಹೇಳ್ತೀನಿ ನಾನು. ತದನಂತರ ಪೂಜ್ಯರ ಆಶೀರ್ವಾದ ತಗೊಂಡು ಇನ್ನೊಂದು ಜೋಶಿ ಅಂತ ಅನ್ಕೊಂಡು ಬೆಳಗಾವದಾಗಿರ್ತಾರ, ಅವ್ರು ವಿಶೇಷವಾಗಿ ಅವ್ರು ಬಂದಿದ್ದಾರೆ ಇವಾಗ ಬ್ರಾಹ್ಮಣರು. ಅವರು ಕೂಡ ಈ ಮಠದಿಂದ ಅವ್ರಿಗೆ ಏನೋ ಒಂದು ಏಳಿಗೆ ಕಂಡಿದೆ, ಜೀವ ಬದುಕಿದಂತ ಜೋಶಿ ಸರ್ ಇವಾಗ ಜಸ್ಟ್ ಅವರು ಬಂದಿದಾರ. ಅವ್ರಿಗೆ ಏನೋ ಒಂದು ದುರ್ದುಂಡಪ್ಪನಲ್ಲಿ ಕಂಡಾರ, ಮರಣ ಹೋಗುವ ಸಮಯದೊಳಗೆ ದುರ್ದುಂಡಪ್ಪ ಸಾಕ್ಷಾತ್ ಹೋಗಿ ಅವ್ರ ನಿತ್ತಂತದ್ದಾಗಿದೆ. ಅಂತ ಭಕ್ತರಿಗೆಲ್ಲನೂ ನಮ್ಮಪ್ಪ ದುರ್ದುಂಡಪ್ಪ ಬಹಳ ನೆನೆದವರ ಮನದಲ್ಲಿ ದುರ್ದುಂಡೇಶ ಅಂತಂದಂಗ ಎಲ್ಲಿ ನಾವು ಯಾವುದೇ ಇರ್ಲಿ ಯಾರನ್ನ ನಾವು ನೆನೆಸ್ತೀವೋ ಯಾರನ್ನ ನಾವು ಆರಾಧಿಸ್ತೀವೋ ಆ ಶಕ್ತಿ ಬಂದು ನಮ್ಮನ್ನ ಕಾಪಾಡ್ತದೆ. ಕಾಣೋದಿಲ್ಲ ಶಕ್ತಿ ಅಷ್ಟೇ, ಆ ಶಕ್ತಿ ನಮ್ಮನ್ನು ಕಾಪಾಡ್ತದೆ. ಆ ಪ್ರಕಾರ ಈ ಜಾಗವನ್ನ ಕೊಟ್ಟಿರ್ತಕ್ಕಂಥ ಜಾಗದ ಪುಣ್ಯಾತ್ಮರಿಗೂ ಕೂಡ ಅವ್ರಿಗೂ ಒಳ್ಳೇದನ್ನ ಶಿವಯೋಗಿಗಳು ಮಾಡ್ಲಿ. ಇಲ್ಲಿ ಇದ್ದಿರ್ತಕ್ಕಂಥ ಪರಮ ಪೂಜ್ಯ ಸನ್ನಿಧಿಯವರ ಆಶೀರ್ವಾದ ಕೂಡ ಅವ್ರಿಗಾಗ್ಲಿ. ಇಲ್ಲಿ ದಯಮಾಡಿಸತಕ್ಕಂಥ ಎಲ್ಲರೂ ಅವರಿವರ್ ಎನ್ನದ ನಂದು ಕೇಳಿಲ್ಲ, ನಂದು ಅಂದಿಲ್ಲ, ನನಗ್ ಮಾಡಿಲ್ಲ ಅನ್ನುವಾರು ಕಾಳನವರು ಸುರೇಶ್ ಆಗಿರೋದು ಎಲ್ಲನೂ ಕೂಡ ವಿಶೇಷವಾಗಿ ಸೇವಾ ಮಾಡೋದು ಬಹಳ ಅದ್ಭುತವಾಗಿ ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಒಬ್ಬೊಬ್ಬನೇ ಡ್ರೈವಿಂಗ್ ಮಾಡ್ಕೊಂಡು ಹೋಗುವಾಗ ನಾ ಬರ್ತೀನಿ ಅಂತ ಪಾಶಾಪುರ ಅಜ್ಜತಾಗ್ಲಿ ಎಲ್ಲರೂ ಇಲ್ಲಿ ನೆರೆದಿರ್ತಕ್ಕಂಥವ್ರು, ನಮ್ಮ ಪತ್ರಕರ್ತಾಗ್ಲಿ, ಆಮೇಲೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಜನ ಸಹಾಯಧನವನ್ನು ಮಾಡಿದಿರಿ, ಎಲ್ಲಾ ತರ ಸೇವೆಯನ್ನು ಮಾಡಿದಿರಿ. ಆ ಎಲ್ಲಾ ತರ ಸೇವೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಆ ಶಿವೇಗಳ ಅನುಗ್ರಹ ಇರ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ಇನ್ನೂ ಹೇಳ್ಬೇಕನ್ನೋ ಆಶೆ ಬಾಳದ. ಅದು ಸಹಜವಾಗಿ ಇರೋದೇ. ಬುದ್ಧಿಜೀವರು ಹೇಳ್ತಿರ್ತಾರ, ಪದೇ ಪದೇ ಹೇಳ್ತಿರ್ತಾರ, ಸ್ವಾಮಿ ಅದವನ ಕಷ್ಟ ನಿಜ, ಆದ್ರೆ ಹಿಂದಿರುವನು ಭಗವಂತ. ಆ ಭಗವಂತ ಒಂದಿಲ್ಲ ಒಂದಿನ ನಿಮ್ ರಕ್ಷಿಸ್ತಾನೆ. ನೀವು ಹಠ ತೊಟ್ಟಿದ್ದೀರಿ ನಿಜ. ನೋಡು, ಮೊದಲಿಗೆ ನೀನು ಸೈಕಲ್ ಕಲಿ ಅಥವಾ ಜನ್ಮವಾದಾಗ ಮಗು ಅಂಬೆಗಾಲ ಹಚ್ಚಿದಾಗ ಆ ಮಗು ನಡಿಲಿ